ದೇಶದ ಆರ್ಥಿಕತೆ ಕುಸಿಯುತ್ತಲೇ ಇದೆ. ಆಟೋಮೊಬೈಲ್ ಕ್ಷೇತ್ರ ನಷ್ಟದಲ್ಲಿ ಮುಳುಗ್ತಾ ಇದೆ. ಲಕ್ಷಾಂತರ ಮಂದಿ ಕೆಲಸ ಕಳೆದುಕೊಳ್ತಾ ಇದ್ದಾರೆ. ಎಷ್ಟಾದ್ರೂ ಪ್ರಧಾನಿ ಮೋದಿ ಮಾತ್ರ ತುಟಿ ಬಿಚ್ಚುತ್ತಾ ಇಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತ್ರ ನೋ ಏನೂ ಆಗಿಲ್ಲ ಅಂತಿದ್ದಾರೆ. ಆದ್ರೀಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪತಿ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಪ್ರಭಾಕರ್ ಅವರೇ ಮೋದಿನಾಮಿಕ್ಸ್ ಫೇಲ್ ಆಗಿದೆ ಅಂತ ಚಾಟಿ ಬೀಸಿದ್ದಾರೆ. ಹಾಗಾದ್ರೆ ಸ್ವತಃ ಹಣಕಾಸು ಸಚಿವೆಯ ಪತಿಯೇ ಇಂತಹದೊಂದು ಹೇಳಿಕೆ ಕೊಟ್ಟಿದ್ಯಾಕೆ? ಬನ್ನಿ ಅಸಲಿ ಕತೆ ನಾವ್ ಹೇಳ್ತೀವಿ. ದೇಶದ ಆರ್ಥಿಕತೆ ಏನೂ ಆಗಿಲ್ಲ ಅಂತಾರೆ ವಿತ್ತ ಸಚಿವೆ. ಮೋದಿನಾಮಿಕ್ಸ್ ಮಹಾ ಫೇಲ್ ಅಂದ್ರು ವಿತ್ತ ಸಚಿವೆ ಪತಿ. ನಿರ್ಮಲಾ ಸೀತಾರಾಮನ್ ಪತಿ ಪ್ರಭಾಕರ್ ಗುಡುಗಿದ್ಯಾಕೆ? ಆರ್ಥಿಕತೆ ಕುಸಿತವೇ ಮೋದಿ ಸರ್ಕಾರಕ್ಕೆ ಮುಳುವಾಗುತ್ತಾ? हम मोदी जी को लाने वाले हैं, अच्छे दिन आने वाले हैं, ओ अच्छे दिन आने वाले हैं. गरीबों की होगी भलाई, काबू में होगी बढ़ती महंगाई, राहत और आराम मिलेगा. यस, ಭಾರತದಲ್ಲಿ ಅಚ್ಚೆ ದಿನ್ ಬಂದೇ ಬರುತ್ತೆ. ದೇಶದ ಅಭಿವೃದ್ಧಿಯಾಗುತ್ತೆ, ಭಾರತ ಬದಲಾಗುತ್ತೆ ಅಂತ 6 ವರ್ಷದ ಹಿಂದೆ ನರೇಂದ್ರ ಮೋದಿ ದೇಶದ ಜನರ ಮುಂದಿಟ್ಟ ಭರವಸೆಯ ಮಾತುಗಳಿವು. 2014ರಲ್ಲಿ ಮೋದಿ ಇನ್ನೂ ಪ್ರಧಾನಿಯಾಗಿರಲಿಲ್ಲ, ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿದ್ರು. ಅವತ್ತು ಮೋದಿ ಕೊಟ್ಟಿದ್ದ ಭರವಸೆಗೆ ನಮ್ಮ ಸರ್ಕಾರ ಬಂದ್ರೆ ದೇಶಕ್ಕೆ ಅಚ್ಚೇ ದಿನ್ ಬರುತ್ತೆ, ಅಧಿಕಾರ ಕೊಟ್ಟು ನೋಡಿ ಅಂತ ಹೋದಲ್ಲಿ ಬಂದಲ್ಲಿ ಸಾರಿ ಸಾರಿ ಹೇಳಿದ್ರು. अच्छे दिन आने वाले हैं, ओ अच्छे दिन आने वाले हैं. गरीबों की होगी भलाई, काबू में होगी बढ़ती महंगाई, राहत और आराम मिलेगा, राहत और आराम मिलेगा, सच्चाई का कमल खिलेगा, सबको पूरा काम मिलेगा. ಮಾತಿನ ಮೋಡಿಯಿಂದಲೇ ಮೋದಿ ಮೊದಲ ಬಾರಿಗೆ 2014ರಲ್ಲಿ ಅಧಿಕಾರಕ್ಕೆ ಬಂದ್ರು, ದೇಶದ ಪ್ರಧಾನಿಯೂ ಆದ್ರು. ಇದೇ ಮೋಡಿಯಿಂದ 2ನೇ ಬಾರಿಯೂ ಬಹುಮತದ ಪ್ರಧಾನಮಂತ್ರಿ ಪಟ್ಟಕ್ಕೂ ಏರಿದ್ದಾರೆ. ಆದ್ರೆ 6 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಹೇಳಿದ್ದ ಅಚ್ಚೇ ದಿನ್ ಮಾತ್ರ ಬರಲೇ ಇಲ್ಲ. ಅಚ್ಚೇ ದಿನ್ ಬರೋದಿರಲಿ, ಇರೋದು ಕೂಡ ಉಳಿಯದ ಸ್ಥಿತಿ ನಿರ್ಮಾಣವಾಯಿತು. ಮೊದಲು 5 ವರ್ಷದಲ್ಲಿ ಮೋದಿ ಆರ್ಥಿಕತೆ ಕೊಂಚ ಮಟ್ಟದಲ್ಲಿ ಚೆನ್ನಾಗೇ ಇತ್ತು. ಆದರೆ 2018ರಿಂದ ಆರ್ಥಿಕತೆ ಅನ್ನೋದು ಕುಸಿಯುತ್ತಾ ಹೋಯಿತು. ಮೋದಿ ಸರ್ಕಾರ ಏನೇನೋ ಸರ್ಕಸ್ ಮಾಡಿದ್ರು ಸುಧಾರಿಸುತ್ತ. ಇನ್ನು ಮೋದಿ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಷ್ಟರ ಮಟ್ಟಿಗೆ ಒತ್ತಡಕ್ಕೆ ಸಿಲುಕಿದ್ದಾರೆ ಅಂದ್ರೆ ಪತ್ರಕರ್ತರು ಆರ್ಥಿಕ ಕುಸಿತ ಅನ್ನೋ ಪ್ರಶ್ನೆಯನ್ನೇ ಕೇಳುವಂತಿಲ್ಲ. ಅಲ್ಲ ಮೇಡಮ್, ದೇಶದಲ್ಲಿ ಆರ್ಥಿಕ ಕುಸಿತ ಅನ್ನೋದು ಇದೆಯೋ ಇಲ್ವೋ, ನಿಮ್ ಸರ್ಕಾರ ಹಿಂಜರಿತವನ್ನ ಒಪ್ತಿಲ್ಲ ಯಾಕೆ ಅಂತ ಕೇಳಿದ್ರೆ ಪತ್ರಕರ್ತರ ಮೇಲೆನೆ ಉರಿದುರಿದು ಬೀಳ್ತಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. We are in the midst of a slowdown. Whether or not the government recognizes this as a slowdown or not, whether what we can expect from the quarters to come. So you're saying whether or not the government recognizes. What question are you asking me then? Whether this is a slowdown. Are we recognizing but this? You yourself are saying whether or not government recognizes or not recognizes. So are you asking me a question, or are you commenting on it? I'm not commenting on it. I'm asking. But you did say that, didn't you? ಈ ಮಧ್ಯೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೂಡ ದೇಶದ ಆರ್ಥಿಕ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತಪಡಿಸಿದ್ರು. ಆರ್ಥಿಕ ಪರಿಸ್ಥಿತಿ ತೀವ್ರ ಚಿಂತಾಜನಕ ಹಾಗೂ ಆತಂಕಕಾರಿಯಾಗಿದೆ. ಮೋದಿ ಸರ್ಕಾರ ದ್ವೇಷ ರಾಜಕಾರಣವನ್ನ ಬದಿಗಿಟ್ಟು ಆರ್ಥಿಕ ಚೇತರಿಕೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಾಕೀತು ಮಾಡಿದ್ರು. ಆರ್ಥಿಕ ವಿಷಯದಲ್ಲಿನ ಮೋದಿ ಸರ್ಕಾರದ ತಪ್ಪು ನೀತಿ ನಿರ್ಧಾರಗಳೇ ಆರ್ಥಿಕ ಕುಸಿತಕ್ಕೆ ಕಾರಣವಾಗಿದೆ. ಇದು ಮಾನವ ನಿರ್ಮಿತ ಬಿಕ್ಕಟ್ಟು. ಈ ಬಗ್ಗೆ ಆರ್ಥಿಕ ತಜ್ಞರ ಅನುಭವಿಗಳ ಧ್ವನಿಯನ್ನು ಆಲಿಸಿ ಸಲಹೆಗಳನ್ನ ಪಡೆಯಿರಿ ಅಂತ ಮಾಜಿ ಪ್ರಧಾನಿ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಮೋದಿ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ರು. The state of the economy today is deeply worrying. The last quarter's GDP growth rate of 5% signals that we are in the midst of a prolonged slowdown. India has the potential
to grow at a much faster rate, but all-round mismanagement by the Modi government has resulted in this slowdown. It is particularly distressing that the manufacturing sector's growth is tottering at 0.6%. ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮೌನ ಮುರಿದು ದೇಶದ ಆರ್ಥಿಕತೆ ಬಗ್ಗೆ ನಮ್ಮ ಸಲಹೆಯನ್ನು ಕೇಳಿ ಅಂತ ಹೇಳಿದ್ದಕ್ಕೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಖ ಗಂಟಿಟ್ಕೊಂಡು ಪ್ರತಿಕ್ರಿಯಿಸಿದ್ರು. ಆಯ್ತು ಕೇಳ್ತೀವಿ ಬಿಡಿ ಅಂತ ಹಾರಿಗೆ ಉತ್ತರ ಕೊಟ್ಟಿದ್ರು ಮೇಡಮ್ ನಿರ್ಮಲಾ. இந்தியா பொருளாதாரத்தின் மிக விரைவாக வளரக்கூடிய ஆற்றலை பெற்றது. ஆனால் மோடி அரசின் தவறான மேலாண்மையால் மந்த நிலையை அடைந்துள்ளதுன்னு டாக்டர் மன்மோகன் சிங் வந்து காலையில ஒரு ட்விட்டர்ல ஒரு வீடியோ போட்டிருந்தாங்க. சோ அத பத்தி நிதித்துறை அமைச்சர் அப்படிங்கிற முறையில உங்க கருத்து? கருத்து இல்லைங்க, அவர் கருத்து சொல்றாரு, நான் காதால கேட்டுக்கிறேன். ನಿರ್ಮಲಾ ಸೀತಾರಾಮನ್ ಪತಿಯೇ ಬೀಸಿದ್ರು ಚಾಟಿ. ಕೇಂದ್ರದ ಆರ್ಥಿಕ ನೀತಿ ಟೀಕಿಸಿದ್ರು ನಿರ್ಮಲಾ ಪತಿ. ಹೌದು, ದೇಶದ ಆರ್ಥಿಕತೆ ಏನೇನೋ ಆಗಿಲ್ಲ ಅಂತಾನೆ ವಾದಿಸುತ್ತಾ ಬಂದಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಮೊದಲ ಬಾರಿಗೆ ಭಾರಿ ಮುಜುಗರವಾಗಿದೆ. ಯಾಕಂದ್ರೆ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರ ಪತಿ ಆರ್ಥಿಕ ತಜ್ಞ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರೇ ಟೀಕಿಸಿದ್ದಾರೆ. ಬರೀ ಒಂದು ಸಾಲಿನ ಟೀಕೆಯಲ್ಲ, ಆಂಗ್ಲ ಪತ್ರಿಕೆಯೊಂದಕ್ಕೆ ವಿಸ್ತೃತ ಲೇಖನವನ್ನೇ ಬರೆದಿದ್ದಾರೆ. ಇದರಿಂದ ಮೋದಿ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿರೋ ನಿರ್ಮಲಾ ಸೀತಾರಾಮನ್ ತಲೆ ತಗ್ಗಿಸುವಂತಾಗಿದೆ. ತಮ್ಮ ಪತ್ನಿಯೇ ಕೇಂದ್ರದ ಹಣಕಾಸು ಮಂತ್ರಿಯಾಗಿದ್ದಾರೆ ಅಂತ ಗೊತ್ತಿದ್ರೂ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರು ದೇಶದ ಆರ್ಥಿಕ ಕುಸಿತದ ಬಗ್ಗೆ ಲೇಖನ ಬರೆದಿದ್ದು ಸಾಕಷ್ಟು ಸಂಚಲನ ಮೂಡಿಸಿದೆ. ಹೌದು, ನಿರ್ಮಲಾ ಸೀತಾರಾಮನ್ ಅವರ ಪತಿ ಆರ್ಥಿಕ ತಜ್ಞರೂ ಆಗಿರೋ ಪರಕಾಲ ಪ್ರಭಾಕರ್ ಅವರು ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿತಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಆರ್ಥಿಕ ಸುಧಾರಣೆಗೆ ಬೇಕಾದ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಇನ್ನಾದರೂ ಪರಿಸ್ಥಿತಿಯನ್ನ ಅರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಅಂತಾನೂ ಕಿಡಿಕಾರಿದ್ದಾರೆ. ಈ ಬಗ್ಗೆ ಪರಕಾಲ ಪ್ರಭಾಕರ್ ಅವರು ದೈನಿಕವೊಂದಕ್ಕೆ ಅಂಕಣವನ್ನ ಬರೆದಿದ್ದು, ಭಾರತದ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಕುಸಿತ ಕಂಡಿದೆ. ಸರ್ಕಾರ ನಿರಾಕರಣೆಯ ನೀತಿಯನ್ನ ಅನುಸರಿಸ್ತಾ ಇದೆ. ಸರ್ಕಾರ ಇದನ್ನ ಎಷ್ಟೇ ಅಲ್ಲಗಳೆದ್ರೂ ಅಂಕಿ ಅಂಶವನ್ನ ಮುಚ್ಚಿಡಲು ಸಾಧ್ಯವಿಲ್ಲ. ಹಣದ ಕೊರತೆಯಿಂದ ಹಲವಾರು ಕ್ಷೇತ್ರಗಳು ಸಂಕಷ್ಟದಲ್ಲಿರೋದು ಸ್ಪಷ್ಟವಾಗಿದೆ ಎಂದಿದ್ದಾರೆ.
ಮೋದಿ ನಾಮೇಕ್ಸ್ ಸರಿಯಲ್ಲ ಅಂದ್ರು ಪ್ರಭಾಕರ್. ಹೌದು, ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಬಿಜೆಪಿ ಕಳೆದ ವರ್ಷಗಳಲ್ಲಿ ಸುಸಂಬದ್ಧವಾದ ಯೋಜನೆಗಳನ್ನು ಹಾಕೊಂಡಿಲ್ಲ. ಆದ್ದರಿಂದ ಸದ್ಯ ಆರ್ಥಿಕ ಮಹಾಕುಸಿತಕ್ಕೆ ಇದು ಕೂಡ ಕಾರಣ. ಕೇಂದ್ರ ಹಾಗೂ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿದ್ರೂ ಕೂಡ ಕೇಂದ್ರದ ಆರ್ಥಿಕ ಯೋಜನೆಗಳನ್ನು ಒಪ್ಕೊಂಡೇ ಜನರು ಮತ ನೀಡಿದ್ದಾರೆ ಅಂತ ಹೇಳಲಾಗದು. ಬಿಜೆಪಿಯ ಅತ್ಯುನ್ನತ ವೇದಿಕೆಗಳಲ್ಲಿ ದೇಶದ ಆರ್ಥಿಕತೆಯ ದಿಕ್ಕಿನ ಬಗ್ಗೆ ಗಂಭೀರ ಚರ್ಚೆ ಯಾವತ್ತೂ ನಡೆದಿಲ್ಲ. ಇನ್ನಾದರೂ ಮೋದಿ ಸರ್ಕಾರ ದೇಶದ ಆರ್ಥಿಕತೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪತಿಯೇ ಚಾಟಿ ಬೀಸಿದ್ದಾರೆ. ಯಾರೇ ಆದ್ರೂ ದೇಶದಲ್ಲಿ ಆರ್ಥಿಕ ಕುಸಿತ ಇದೆ ಅಂತಂದ್ರೆ ಇದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉರಿದು ಬೀಳ್ತಾರೆ. ಇಂಡಿಯನ್ ಎಕಾನಮಿ ಚೆನ್ನಾಗಿಯೇ ಇದೆ ಅಂತಾರೆ. ಆದ್ರೀಗ ಅವರ ಪತಿಯೇ ಭಾರತದ ಆರ್ಥಿಕತೆ ಬಗ್ಗೆ ಟೀಕಿಸಿರೋದು ನಿರ್ಮಲಾ ಸೀತಾರಾಮನ್ಗೆ ಮುಖಭಂಗವಾಗಿದೆ. ಆದ್ರೂ ಸಚಿವೆ ನಿರ್ಮಲಾ ಮೇಡಮ್ ಸಮರ್ಥನೆ ಏನು ಗೊತ್ತಾ? ಹೇಳ್ತೀವಿ ಕೇಳಿ. ಮೋದಿ ಆರ್ಥಿಕತೆ ಬಗ್ಗೆ ನಿರ್ಮಲಾ ಪತಿಯೇ ಟೀಕಿಸಿದ್ರು. ಕಾಂಗ್ರೆಸ್ ಸರ್ಕಾರದ ನೀತಿಯೇ ಚೆನ್ನಾಗಿತ್ತು ಅಂದ್ರು. ಪತಿಯ ವಾದಕ್ಕೆ ನಿರ್ಮಲಾ ಮೇಡಮ್ ಹೇಳಿದ್ದೇನು ಗೊತ್ತಾ? ಯಾರೇ ಆದ್ರೂ ದೇಶದಲ್ಲಿ ಆರ್ಥಿಕ ಕುಸಿತ ಇದೆ ಅಂದ್ರೆ ಇದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉರಿದು ಬೀಳ್ತಾರೆ. ಇಂಡಿಯನ್ ಎಕಾನಮಿ ಚೆನ್ನಾಗೇ ಇದೆ ಅಂತಾರೆ. ಆದ್ರೀಗ ಅವರ ಪತಿಯೇ ಭಾರತದ ಆರ್ಥಿಕತೆ ಬಗ್ಗೆ ಟೀಕಿಸಿರೋದು ನಿರ್ಮಲಾ ಸೀತಾರಾಮನ್ಗೆ ಮುಖಭಂಗವಾಗಿದೆ. ಆರ್ಥಿಕತೆ ಕುಸಿಯುತ್ತಿದ್ರೂ ಏನೂ ಆಗಿಲ್ಲ ಅಂತಾನೆ ಗುಡುಕ್ತಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತಿ ಪ್ರಭಾಕರ್ ಹೇಳಿಕೆ ಭಾರೀ ಮುಜುಗರ ತಂದಿಟ್ಟಿದೆ. ಆದ್ರೂ ನಿರ್ಮಲಾ ಸೀತಾರಾಮನ್ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಅವರ ಪತಿ ಡಾಕ್ಟರ್ ಪ್ರಭಾಕರ್ ಮಾತ್ರ ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಆಡಳಿತದಲ್ಲೇ ಉತ್ತಮ ಆರ್ಥಿಕ ನೀತಿಗಳಿದ್ವು ಅಂತಿದ್ದಾರೆ. ಕಾಂಗ್ರೆಸ್ಸೇತರ ಪಕ್ಷದ ವ್ಯಕ್ತಿಯೊಬ್ಬರು 1998ರಿಂದ 2004ರ ಅವಧಿಯಲ್ಲಿ ಪ್ರಧಾನಿಯಾಗಿದ್ರು. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಜನತಾ ಪಕ್ಷದ ಆಳ್ವಿಕೆಯಲ್ಲಿ ದೇಶದ ಆರ್ಥಿಕ ನೀತಿಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಬಿಜೆಪಿ ವಿಶಿಷ್ಟ ಆರ್ಥಿಕ ನೀತಿಯ ಪಕ್ಷ ಅಂತ ಜನರು ಗುರುತಿಸದಿದ್ದದ್ದೇ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ನಡೆದ ಭಾರತ ಪ್ರಕಾಶಿಸುತ್ತಿದೆ ಅಭಿಯಾನ ವಿಫಲವಾಗಲು ಕಾರಣವಾಯಿತು ಅನ್ನೋದು ನಿರ್ಮಲಾ ಸೀತಾರಾಮನ್ ಪತಿ ಆರ್ಥಿಕ ತಜ್ಞ ಪ್ರಭಾಕರ್ ಅವರ ಅಭಿಪ್ರಾಯ. ಅಲ್ಲದೆ ಆರ್ಥಿಕತೆ ವಿಚಾರದಲ್ಲಿ ಸದ್ಯ ಮೋದಿ ಸರ್ಕಾರ ಹೆಚ್ಚು ಚಾತುರ್ಯದಿಂದ ವರ್ತಿಸುತ್ತಿದೆ. ಹಾಗಾಗಿಯೇ ಆರ್ಥಿಕ ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನ ಈ ಸರ್ಕಾರ ಹೇಳ್ಕೊಳ್ತಿಲ್ಲ. ಬದಲಿಗೆ ರಾಷ್ಟ್ರೀಯವಾದ ಭದ್ರತೆ, ಪೌರುಷದ ರಾಜಕಾರಣವನ್ನೇ ಮುಂದಿಟ್ಟುಕೊಂಡು ಪುನರಾಯ್ಕೆ ಬಯಸ್ತಿದೆ ಎಂದಿದ್ದಾರೆ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ನೆಹರು ಕಾಲದ ಆರ್ಥಿಕ ಸಿದ್ಧಾಂತಗಳನ್ನ ರಾಜಕೀಯ ಕಾರಣಗಳಿಗಾಗಿ ಈಗಲೂ ಟೀಕಿಸ್ತಿದೆ ಅಂತ ಎ ಲೋಡ್ಸ್ಟರ್ ಟು ಸ್ಟೀರ್ ದಿ ಎಕಾನಮಿ ಹೆಸರಿನ ಲೇಖನದಲ್ಲಿ ನಿರ್ಮಲಾ ಸೀತಾರಾಮನ್ ಪತಿ ಪ್ರಭಾಕರ್ ಟೀಕಿಸಿದ್ದಾರೆ. ನೆಹರು ಆರ್ಥಿಕ ಸಿದ್ಧಾಂತದ ಮೇಲೆ ನಡೆಸ್ತಿರೋ ದಾಳಿಯ ಹಿಂದೆ ಇರೋದು ರಾಜಕೀಯ ಕಾರಣ ಮಾತ್ರ. ಅದು ಒಂದು ಪ್ರಬುದ್ಧ ಅರ್ಥಶಾಸ್ತ್ರೀಯ ಟೀಕೆ ಅಲ್ಲ ಎಂಬುದನ್ನ ಬಿಜೆಪಿಯ ಚಿಂತಕರ ಚಾವಡಿ ಅರ್ಥ ಮಾಡಿಕೊಂಡೇ ಇಲ್ಲ ಅಂತಾನೂ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾವ್ ಸಿಂಗ್ ಅವರ ಆರ್ಥಿಕ ಶಿಸ್ತಿನ ಪೂರ್ಣ ಪ್ರಮಾಣದ ಅಳವಡಿಕೆ ಹಾಗೂ ಗಂಭೀರ ಪ್ರಯತ್ನಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ ಮುಂದಾದ್ರೆ ಆರ್ಥಿಕತೆಗೆ ಹೊಸ ದಿಕ್ಕು ಸಿಗಲಿದೆ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ತಮ್ಮ ಆರ್ಥಿಕ ನೀತಿ ಸಮರ್ಥಿಸಿಕೊಂಡ ನಿರ್ಮಲಾ ತಮ್ಮ ಪತಿ ಹಾಗೂ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಅವರ ಲೇಖನಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಕ್ರಿಯೆ ನೀಡಿದ್ದಾರೆ. 2014ರಿಂದ 19ರ 5 ವರ್ಷಗಳಲ್ಲಿ ನಾವು ಮೂಲಭೂತ ಸುಧಾರಣೆಗಳನ್ನ ತಂದಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಜಿಎಸ್ಟಿ, ಆಧಾರ್ ಮತ್ತು ಅಡುಗೆ ಅನಿಲ ಪೂರೈಕೆಯಂತಹ ಯೋಜನೆಗಳನ್ನ ನಾವು ಜಾರಿ ಮಾಡಿದ್ದು ಇವು ಸಮಾಜದ ಸುಧಾರಣೆಗೆ ಸಹಾಯವಾಗಿದೆ ಅಂತ ವಿವರಿಸಿದ್ದಾರೆ. ಅಂದ್ಹಾಗೆ ಆಂಧ್ರದಲ್ಲಿ ಹುಟ್ಟಿ ಬೆಳೆದಿರೋ ಪರಕಾಲ ಪ್ರಭಾಕರ್ ಅವರು ಹಲವು ರಂಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆಂಧ್ರ ಸರ್ಕಾರದ ಸಂವಹನ ಸಲಹೆಗಾರರಾಗಿಯೂ ಕೆಲಸ ಮಾಡಿದ್ರು. ಆದರೆ ಅದಕ್ಕೆ ಗುಡ್ ಬೈ ಹೇಳಿ ಸದ್ಯ ಎಕನಾಮಿಕ್ಸ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡ್ತಿದ್ದಾರೆ. ನಿರ್ಮಲಾ ಪತಿ ಹೇಳಿಕೆ ಬಗ್ಗೆ ಖಡಕ್ ಉತ್ತರ. ಹೌದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಅಮಿತ್ ಶಾ ಮಾಧ್ಯಮಗಳ ಮೇಲೆ ಮತ್ತು ವಿಪಕ್ಷಗಳ ಮೇಲೆ ಹರಿಹಾಯ್ದಿದ್ದಾರೆ.
ರಾಷ್ಟ್ರೀಯ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನದಲ್ಲಿ ಮಾತನಾಡಿರೋ ಅಮಿತ್ ಶಾ, ಪತಿ ಮತ್ತು ಪತ್ನಿ ಇಬ್ಬರೂ ವಿಭಿನ್ನ ಅಭಿಪ್ರಾಯಗಳನ್ನ ಹೊಂದುವಂತಿಲ್ಲ ಅನ್ನೋ ದೇಶದಲ್ಲಿ ನಾವಿದ್ದೇವೆಯೇ? ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರವರಿಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಪತಿ ಸರ್ಕಾರದ ನಿಯಮಗಳನ್ನ ಟೀಕಿಸಿದ್ರೆ ಅದರಲ್ಲಿ ತಪ್ಪೇನಿದೆ? ಹಣಕಾಸು ಸಚಿವರ ಪತಿ ಎಂಬ ಕಾರಣಕ್ಕೆ ಅವರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿಲ್ಲ ಅಂದ್ರೆ ಹೇಗೆ ಅಂತ ಅಮಿತ್ ಶಾ ಪ್ರಶ್ನಿಸಿದ್ದಾರೆ. मैंने इतनी ऊंची हरकत भारत के राजनीति के अंदर नहीं देखी है। पति और पत्नी के विचार एक ही हो, इस प्रकार का देश हम चाहते हैं क्या? अपने आप को बहुत प्रोग्रेसिव कहने वाले लोग, और आप भी, तो फिर आपको आश्चर्य क्या हो रहा है? सवाल, विपक्ष को तो सवाल उठाना ही उठाना है. वो क्या प्रशंसा करेगा हमारी? सवाल क्या है? कोई व्यक्ति का एक अभिप्राय है, चूंकि वो निर्मला जी के पति है इसलिए इस प्रकार से टारगेट करना ठीक है? मैं नहीं मानता है स्वस्थ राजनीति है. हर एक व्यक्ति को अपना अधिकार व्यक्त करने का मौका मिलना चाहिए. वो उन्होंने किया है, ठीक है भाई. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಮಾನ ಹಕ್ಕಿದೆ. ಆದರೆ ಪತಿ ಮತ್ತು ಪತ್ನಿ ಇಬ್ರೂ ವಿಭಿನ್ನ ಅಭಿಪ್ರಾಯ ಹೊಂದುವಂತೆಯೇ ಇಲ್ವಾ? ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಅಭಿಪ್ರಾಯ ಹೊಂದಬಾರದು ಅನ್ನೋರು ತಮ್ಮನ್ನ ತಾವು ಹೇಗೆ ಉದಾರಿಗಳು ಅಂತ ಕರ್ಕೊಳ್ತಾರೆ. ಆರೋಗ್ಯಕರ ರಾಜಕಾರಣದಲ್ಲಿ ಪ್ರತಿ ವ್ಯಕ್ತಿಗೂ ತನ್ನನ್ನ ತಾನು ಅಭಿವ್ಯಕ್ತಪಡಿಸುವ ಸ್ವಾತಂತ್ರ್ಯವಿರುತ್ತೆ. ನಿರ್ಮಲಾ ಸೀತಾರಾಮನ್ ಪತಿಯು ಅವರದ್ದೇ ಆದ ಅಭಿಪ್ರಾಯ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದು ಗೃಹ ಸಚಿವ ಅಮಿತ್ ಶಾ ಅವರ ಮಾತು. ಅಮಿತ್ ಶಾ ಏನೇ ಸಮರ್ಥನೆ ಮಾಡಿಕೊಂಡ್ರು ನಿರ್ಮಲಾ ಸೀತಾರಾಮನ್ ಅವರ ಪತಿ ಪ್ರಭಾಕರ್ ಅವರ ಟೀಕೆ ಸಾಕಷ್ಟು ಮುಜುಗರಕ್ಕೀಡಾಗುವಂತೆ ಮಾಡಿದೆ. ಮುಖ್ಯವಾಗಿ ಹಣಕಾಸು ಸಚಿವೆಯಾಗಿರೋ ನಿರ್ಮಲಾ ಸೀತಾರಾಮನ್ಗೆ ಇರುಸು ಮುರುಸು ಎದುರಾಗಿದೆ. ಪತಿಯ ಹೇಳಿಕೆಯನ್ನ ಒಪ್ಕೊಳ್ಳುವಂತೆಯೂ ಇಲ್ಲ, ಬಿಡುವಂತೆಯೂ ಇಲ್ಲವಾಗಿದೆ. ಇದು ಪ್ರತಿಪಕ್ಷ ಕಾಂಗ್ರೆಸ್ ಸೇರಿ ಮೋದಿ ವಿರೋಧಿಗಳಿಗೆ ಒಳ್ಳೆ ಆಹಾರವೇ ಸಿಕ್ಕಂತಾಗಿದೆ. ಆರ್ಥಿಕತೆ ಕುಸಿತದ ಬೆಂಕಿಗೆ ಪರಕಾಲ ಪ್ರಭಾಕರ್ ಅವರ ಲೇಖನ ತುಪ್ಪ ಸುರಿದಂತಾಗಿದೆ. ಆರ್ಥಿಕತೆ ಕುಸಿತವನ್ನ ಮರೆಮಾಚುತ್ತಿರೋ ಮೋದಿ ಸರ್ಕಾರಕ್ಕೆ ದೊಡ್ಡ ಬರೆ ಹಾಕಿದಂತಾಗಿದೆ. ಇಂಡಿಯನ್ ಎಕಾನಮಿ ಕುಸಿಯುತ್ತಿದೆ, ಜಿಡಿಪಿಯು ಮಹಾಪತನವಾಗಿದೆ. ಆದ್ರೆ ಹಣಕಾಸು ಸಚಿವೆ ನಿರ್ಮಲಾ ಮೇಡಮ್ ಮಾತ್ರ ಏನೇನೂ ಆಗಿಲ್ಲ ಅಂತ ಇದ್ದಾರೆ. ಪ್ರಧಾನಿ ಮೋದಿ ಕೂಡ ಈ ಬಗ್ಗೆ ತುಟಿಗೆ ಬಿಚ್ಚಿಲ್ಲ. ಬದಲಿಗೆ ದೇಶದ ಆರ್ಥಿಕ ಬರೆ ಮರೆಮಾಚಲು ಮೋದಿ ಅಂಡ್ ಟೀಮ್ ಮಾಡ್ತಿರೋದೇನು ಗೊತ್ತಾ? ಬನ್ನಿ ಹೇಳ್ತೀವಿ. ಜಿಡಿಪಿ ಕುಸಿತ, ಪ್ರತಿಯೊಬ್ಬರ ಬದುಕಿಗೂ ಬರೆ. ಆರ್ಥಿಕ ಕುಸಿತ ಮರೆಮಾಚುತ್ತಿದ್ದಾರೆ ಮೋದಿ. ಜನರ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನ. ಹೌದು, ಈಗ ಭಾರತದ ಆರ್ಥಿಕತೆ ಕುಸಿತದ ಗೆರೆಯನ್ನ ದಾಟಿ ಹಿಂಜರಿತದತ್ತ ದಾಪುಗಾಲು ಹಾಕ್ತಿದೆ. ಜಿಡಿಪಿ ಕೂಡ ಕುಸಿಯುತ್ತಲೇ ಇದೆ. ಪ್ರಾತಿನಿಧಿಕ ಜಿಡಿಪಿಯು 15 ವರ್ಷಗಳ ಕನಿಷ್ಠ ಮಟ್ಟಕ್ಕಿಳಿದಿದೆ. ಉದ್ಯೋಗ ಸೃಷ್ಟಿಸದೆ ಅಭಿವೃದ್ಧಿ ಸಾಧಿಸೋ ಮೋದಿ ಸರ್ಕಾರದ ದುಸ್ಸಾಹಸವು ಉಲ್ಟಾ ಹೊಡೆದಿದೆ. ಬರೋ ದಿನಗಳಲ್ಲಿ ದೇಶ ಮತ್ತಷ್ಟು ಕಠಿಣ ಆರ್ಥಿಕ ಸಂಕಷ್ಟವನ್ನ ಎದುರಿಸುವುದು ಪಕ್ಕಾ ಆಗಿದೆ. ಆದರೂ ಪ್ರಧಾನಿ ಮೋದಿ ಮಾತ್ರ ದೇಶದ ಎಕಾನಾಮಿಕ್ಸ್ ಕ್ರೈಸಿಸ್ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ಬದಲಿಗೆ ಜಮ್ಮು ಕಾಶ್ಮೀರ ವಿಚಾರವನ್ನ ಮುಂದಿಟ್ಕೊಂಡು ಪಾಕಿಸ್ತಾನದ ಮೇಲೆ ಹರಿಹಾಯ್ತಿದ್ದಾರೆ. ಈ ಮೂಲಕ ದೇಶದ ಜನರ ಗಮನವನ್ನ ಬೇರೆಡೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ದೇಶದ ಆರ್ಥಿಕತೆ ಏನೂ ಆಗಿಲ್ಲ ಅನ್ನುವಂತೆ ನೋಡ್ಕೊಳ್ತಿದ್ದಾರೆ. ದೇಶ ವಿದೇಶ ಸುತ್ತುತ್ತಿದ್ದಾರೆ. ಚೀನಾ ಅಧ್ಯಕ್ಷರನ್ನ ಭಾರತಕ್ಕೆ ಕರೆತಂದು 2 ದಿನ ಅನೌಪಚಾರಿಕ ಶೃಂಗಸಭೆ ನಡೆಸ್ತಾರೆ. ಐತಿಹಾಸಿಕ ಮಹಾಬಲಿಪುರಂ ತಾಣದಲ್ಲಿ ಚೀನಾ ಅಧ್ಯಕ್ಷರ ಕೈ ಹಿಡಿದು ಸುತ್ತಾಡ್ತಾರೆ. ಗಡಿಯಲ್ಲಿ ಸೈನಿಕರು ಕಿತ್ತಾಡ್ತಿದ್ರು, ಚೀನಾದೊಂದಿಗೆ ಮೋದಿ ಕೈ ಕುಲುಕ್ತಾರೆ. ಚೆನ್ನೈನಲ್ಲಿ ಮಾತುಕತೆ ನಡೆಸಿ ಭಾರತ ಚೀನಾ ಭಾಯಿ ಭಾಯಿ, ಹೊಸ ಯುಗ ಆರಂಭವಾಗಿದೆ ಅಂತಾರೆ. ದೇಶದ ಎಕನಾಮಿಕ್ಸ್ ಬಗ್ಗೆ ಜನರ ಗಮನ ಹರಿದಂತೆ ನೋಡ್ಕೊಳ್ತಿದ್ದಾರೆ. ಅಂದಹಾಗೆ ದೇಶದ ಯುವಕರದ್ದು ಎಂಥ ದುಸ್ಥಿತಿ ಬಂದಿದೆ ಗೊತ್ತಾ? ತೀವ್ರ ಆರ್ಥಿಕ ಕುಸಿತದಿಂದ ದೇಶದ ಆಟೋಮೊಬೈಲ್ ಕ್ಷೇತ್ರ ಭಾರಿ ನಷ್ಟದಲ್ಲಿದೆ. ಕಾರುಗಳ ಮಾರಾಟ ದಿನದಿಂದ ದಿನಕ್ಕೆ ಕುಸಿತಾಲೇ ಇದೆ. ಕಾರುಗಳ ಕಂಪನಿಗಳ ಬಾಗಿಲು ಮುಚ್ಚುತ್ತಿವೆ. ಲಕ್ಷಾಂತರ ಮಂದಿ ಉದ್ಯೋಗ ಕಳ್ಕೊಂಡಿದ್ದಾರೆ. ಆದರೆ ಪ್ರಧಾನಿ ಮೋದಿ ಮಾಡ್ತಿರೋದೇನು? ದೇಶ ದಿವಾಳಿಯತ್ತ ಮುಖ ಮಾಡಿದ್ರು ಮೋದಿ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕಂತಿದ್ದಾರೆ. ಮಹಾಬಲಿಪುರಂ ಬೀಚ್ನಲ್ಲಿ ಬ್ಯಾಗ್ ಹಿಡಿದು ಕಸ ಸಂಗ್ರಹಿಸ್ತಾರೆ. ಪ್ಲಾಸ್ಟಿಕ್ ಮುಕ್ತ ಮಾಡೋದು ತಪ್ಪೇನಲ್ಲ, ಆದರೆ ಮೊದಲು ಹೊಟ್ಟೆಗೆ ಹಿಟ್ಟಬೇಕಲ್ವಾ? ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಜನರ ಗಮನವನ್ನ ಬೇರೆಡೆ ಸೆಳೆಯಲು ದೇಶದಲ್ಲಿ ಒಟ್ಟು 10 ಬ್ಯಾಂಕ್ಗಳನ್ನ ವಿಲೀನ ಮಾಡಿದ್ದಾರೆ. ಬ್ಯಾಂಕ್ಗಳ ವಿಲೀನ ಮೂಲಕ ದೇಶದ ಆರ್ಥಿಕತೆ ಕುಸಿತದ ಸುದ್ದಿ ಮರೆಮಾಚೋಕೆ ಪ್ರಯತ್ನಿಸಿದ್ರು. ಆದ್ರೆ ನಿರ್ಮಲಾ ಸೀತಾರಾಮನ್ ಪತಿ ಪ್ರಭಾಕರ್ ಅವರೇ ದೇಶದ ಆರ್ಥಿಕತೆ ಭಾರೀ ಕುಸಿತ ಇದೆ ಅಂತ ಜಾಡ್ಸಿದ್ದಾರೆ.
ಇದು ಮೋದಿ ಸರ್ಕಾರ ಮತ್ತು ನಿರ್ಮಲಾ ಸೀತಾರಾಮನ್ಗೆ ಭಾರಿ ಮುಜುಗರ ತಂದಿಟ್ಟಿದೆ. ಮೋದಿ ವಿರೋಧಿಗಳಿಗೆ ಒಳ್ಳೆ ಆಹಾರ ಸಿಕ್ಕಂತಾಗಿದೆ. ಒಟ್ನಲ್ಲಿ ಆರ್ಥಿಕತೆ ಕುಸಿತವನ್ನ ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದ್ರೂ ಅದು ಸಾಧ್ಯವಿಲ್ಲ. ಅವರ ನೀತಿಗಳೇ ಮೋದಿ ಸರ್ಕಾರಕ್ಕೆ ಮುಳುವಾಗ್ತಾ ಇದೆ. ಇದೀಗ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿಯೇ ಮೋದಿ ಸರ್ಕಾರದ ಆರ್ಥಿಕ ನೀತಿಯನ್ನ ಟೀಕಿಸಿರೋದು ಭಾರಿ ಮುಖಭಂಗವಾದಂತಾಗಿದೆ. ಇದಾಗಿತ್ತು ಹೆಚ್ಚಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.